ಸ್ಟಾರ್ ಸಿನಿಮಾ ಮಾಡೋದು ಖುಷಿನೇ. ಅವ್ರ ಡೇಟ್ಸ್ಗೆ ಅಂದ್ರೆ ತುಂಬಾ ಟೈಮ್ ಹಿಡಿತಲ್ಲ, ಆ ಗ್ಯಾಪಲ್ಲಿ ಒಂದು ಸಿನಿಮಾ ಒಪ್ಕೊಂಡ್ಬಿಟ್ಟಿರ್ತೀನಿ ಕಮಿಟ್ಮೆಂಟ್ಗೆ. ಆ ಕಮಿಟ್ಮೆಂಟ್ ಮುಗಿಯೋಷ್ಟಲ್ಲಿ ಇನ್ನೊಂದು ಕಮಿಟ್ಮೆಂಟ್ ತಗೊಂಡ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಹೊಸಬ್ರದೇ ಹೋಗ್ತಾ ಇದ್ದೀನಿ. ಬಟ್ ಅಲ್ಟಿಮೇಟ್ಲಿ ಎಲ್ಲರಿಗೂ ಸ್ಟಾರ್ ಸಿನಿಮಾ ಮಾಡೋಕೆ ಅಂತ ಆಸೆ ಇರುತ್ತೆ, ಸೇಮ್ ನನಗೂ. ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಆಗಿರ್ತಾರೆ. ಸೊ ಒಂದು ಟೈಮಲ್ಲಿ ಒಂದೇ ಪ್ರಾಜೆಕ್ಟ್ಗೆ ಟೈಮ್ ಕೊಡೋದು ಯೂಶುವಲ್ ಆಗಿ ಕಾಮನ್ ಅದು. ಆದ್ರೆ ನಿಮ್ದೀಗ ಮೋಡ ಕವಿದ ವಾತಾವರಣ, ಗತವೈಭವ, ದೇವರು ರುಜು ಮಾಡಿದನು, ಮತ್ತೆ ನಿನ್ನೆ ಒಂದು ಅನೌನ್ಸ್ ಆಯ್ತು. ಸೊ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಾ? ಸೇಮ್ ನಾನು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲೂ ಈ ರೀತಿ ಹ್ಯಾಂಡ್ಲ್ ಮಾಡಿದ್ದೀನಿ. ದಿನೇಶ್ ಬಾಬು ಸರ್ ಇದ್ದಾಗ ಒಂದು ಶೂಟಿಂಗ್ ಮಾಡ್ತಿದ್ದೆ, ಮತ್ತೆ ಇನ್ನೊಂದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲೂ ಹೋಗ್ತಿದ್ದೆ. ಬಟ್ ನೀವು ಹೇಳ್ದಂಗೆ ನಾನು ಸಿಂಪಲ್ ಆನ್ ಲವ್ ಸ್ಟೋರಿ 2013 ಅದಕ್ಕೆ ಡೆಡಿಕೇಟ್ ಮಾಡಿದೆ. 2014 ಬಹುಪರಾಗ್ ಅದಕ್ಕೆ ಡೆಡಿಕೇಟ್ ಮಾಡಿದೆ. 2015 ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅದಕ್ಕೆ ಡೆಡಿಕೇಟ್ ಮಾಡಿದೆ. 2016 ಈ ಮೂರಲ್ಲೂ ಆಗಿದ್ದು ಏರುಪೇರು ತೀರ್ಸಕ್ಕೋಸ್ಕರ ಡೆಡಿಕೇಟ್ ಮಾಡಿದೆ. ಅಲ್ಲಿ ನನಗೆ ಬುದ್ಧಿ ಕಲ್ತ್ಕೊಂಡೆ, ಯಾವ್ದು ಹಿಡಿಯತ್ ಕೈ ಯಾವ್ದು ಕೊಡುತ್ತೆ ಕೈ ಗೊತ್ತಾಗಲ್ಲ. ಸೊ ನಾವು ಇದ್ ಮಾಡ್ತಾ ಹೋಗ್ಬೇಕು ಅಂತ. ಗತವೈಭವ ಪಂಚವಾರ್ಷಿಕ ಯೋಜನೆ ನನ್ನ ಟೀಸರ್ ಬಿಟ್ಟು ಅದು ಅಂದ್ರೆ ಅದ್ರದ್ದೇ ಆದಂತ ಟೈಮ್ ಆ ಪ್ರಾಜೆಕ್ಟ್ ತಗೊಳ್ತಾ ಇದೆ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಮೊನ್ನೆ ಯಾರೋ ಶೋರಿಲ್ ನೋಡಿ, ಮೊನ್ನೆ ಮೀನ್ಸ್ ಒಂದು 6 months ಬ್ಯಾಕ್ ತೆಲುಗು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ಕೆ ಮತ್ತೆ ಅದ್ರದ್ದು ವರ್ಕ್ ಅದ್ರದ್ದೇ ಆದಂತ ಟೈಮ್ ಅದು ತಗೊಳ್ತಾ ಇದೆ. ಅದಾದ್ಮೇಲೆ ದೇವರು ರುಜು ಮಾಡಿದನು ಒಂದು ನೀಟ್ ಸ್ಕೆಡ್ಯೂಲ್ ಮುಗಿದಿದೆ. ಅದಾದ್ಮೇಲೆ ಹೀರೋ ಬಾಡಿ ಟ್ರಾನ್ಸ್ಫಾರ್ಮ್ ಹೋಗಿದ್ದಾರೆ. ಅವ್ರದ್ದು ಫ್ಲಾಶ್ ಬ್ಯಾಕ್ ಪೋರ್ಷನ್ ಒಂದು ಚೂರು ಶೂಟ್ ಇದೆ, ಅದಾಗಿದೆ. ಮತ್ತೆ ಇದು ಅಂದ್ರೆ ಒಂದು ಸಲ ಪ್ರೇಮಕತೆ ಟೈಮಲ್ಲಿ ಮಾಡಿದ್ದು. ಈಗ ಯಾವ ಹಂತದಲ್ಲಿದೆ? ಇವತ್ತು ಕುಂಬಳಕಾಯಿ, ಅದಕ್ಕೆ ಇದು ರಿಸ್ಕಿ ಶಾಟ್ ಇಟ್ಕೊಂಡಿದ್ದು. ಇವತ್ತು ಯಾರದೇ ಕಾಲ್ ಮುರಿದೋದ್ರು ನಮ್ಗೇನು ಸಮಸ್ಯೆ ಇಲ್ಲ. ಇವತ್ತು ಶೂಟಿಂಗ್ ರಮೇಶ್ ಅವರೇ, ನಿಮಗೆ ಒಂದು ಸರಳ ಪ್ರೇಮ ಕಥೆ ಮಾಡಿದ್ವಿ. ಒಂದು ಸರಳ ಪ್ರೇಮ ಕಥೆನ ಲಾವಿಶ್ ಆಗಿ ಮಾಡಿದ್ರು ನೀವು. ಸೊ ಮೋಡ ಕವಿದ ವಾತಾವರಣಕ್ಕೆ 3 ಜನ ಎಕ್ಸ್ಟ್ರಾ ನಿಮ್ಮ ಜೊತೆ ಬಂದ್ರು. ಹಾಗಾದ್ರೆ ತುಂಬಾ ದುಬಾರಿ ಅನ್ಸ್ಕೊಂಡ್ರ ಅಂತ ಸಿಂಪಲ್ ಸುನಿ ಸರ್, ಎಲ್ಲರೂ ನನ್ನ ಸ್ನೇಹಿತರೆ. ಆಕ್ಚುಲಿ ನಮ್ಮ ಫೈನಾನ್ಸ್ ಅಲ್ಲಿ ಇರ್ಲಿ ಅಥವಾ ಯಾವ್ದಾದ್ರು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕಾದ್ರೆ ತುಂಬಾ ಪ್ರಾಪರ್ಟಿ ಎಲ್ಲ ಜೊತೆಲೆ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದೀವಿ. ಈ ಸಿನಿಮಾನು ಜೊತೆಲಿ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಎಲ್ಲರೂ ಪಾರ್ಟ್ನರ್ ಆಗಿ ಮಾಡ್ಕೊಂಡಿದ್ವಿ. ನಷ್ಟ ಆದ್ರೂ ಒಬ್ರಿಗೆ ಆಗಲ್ಲ, ಎಲ್ರಿಗೂ ಆಗುತ್ತೆ. ಲಾಭ ಆದ್ರೂ ಎಲ್ರಿಗೂ ಬರುತ್ತೆ. ಯೂಶಲಿ ಏನೇ ಆದ್ರೂ ಸುನಿ ಜೊತೆ ಇರ್ತಾರಲ್ಲ ಅಂತ, ಒಂದ್ ಆ ಕಡೆ ಆದ್ರೂ ಇನ್ನೊಂದು ಬ್ಯಾಲೆನ್ಸ್ ಮಾಡ್ಕೊಡ್ತಾರೆ ಅಂತನಾ? ಹೌದು ಸರ್. ನಮ್ಗೆ ಕಾರಣ ಏನು ಅಂದ್ರೆ ಅವ್ರಿಗೂ ನಮಗೂ ನನ್ನ ಸ್ವಭಾವ ಅವ್ರ ಸ್ವಭಾವ ಒಂದೇ ತರ ಇದೆ. ಅದರಿಂದ ನಮ್ಗೆ ಜಾಸ್ತಿ ಇಷ್ಟ ಆಗ್ತಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.